ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳಿಗಾಗಿ 12 ದಿನದಿಂದ ಶೋಧ ನಡೆದಿತ್ತು. 13ನೇ ದಿನವಾದ ಇವತ್ತು 13ನೇ ಪಾಯಿಂಟ್ಗೆ ಎಸ್ಐಟಿ ಎಂಟ್ರಿ ಕೊಡುತ್ತೆ. ತೀವ್ರ ಕುತೂಹಲ ಕೆರಳಿಸಿದಂಥ ಜಾಗದಲ್ಲಿ ಬರೋಬ್ಬರಿ 18 ಅಡಿ ಆಳ ಅಗೆಯಲಾಗಿತ್ತು. ಇಷ್ಟು ಆಳಕ್ಕೆ ಆಗಿದಂಥ ಎಸ್ಐಟಿಗೆ ಸಿಕ್ಕಿದ್ದೇನು? ಮನೆ ರಿಪೋರ್ಟ್ ನೋಡೋಣ. ಇವತ್ತಿಗೆ ಕಾರ್ಯಾಚರಣೆ ಮುಗಿಯುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ. ಎಸ್ಐಟಿ ಸೂಚನೆ ಮೇರೆಗೆ 18 ಅಡಿ ಆಳ ಅಗದಿದ್ದಂಥದ್ದು. ಇನ್ನೆಷ್ಟು ಗುಂಡಿ ತೆಗಿತೀರಿ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಚ್ಚಾಕುವಂತ ಪ್ರಶ್ನೆ ಇಲ್ಲ, ಸತ್ಯಾಂಶ ಹೊರಗೆ ಬರ್ಬೇಕಷ್ಟೇ. 18 ಅಡಿ ಅಗದ್ರೂ ಕೂಡ ಯಾವುದು ಕಳೆಬರಹ ಅಸ್ಥಿಪಂಜರ ಯಾವುದು ಕೂಡ ಸಿಕ್ಕಿಲ್ಲ. ಇದೇ ಸ್ಥಳದ ಶೋಧಕ್ಕೆ ಇಡೀ ರಾಜ್ಯವೇ ಎದುರು ನೋಡ್ತಿತ್ತು. ಇದೇ ಜಾಗದ ಅಗೆತವನ್ನ ಕಣ್ಣು ಮಿಟುಕಿಸದೆ ನೋಡಿದ್ರು. ಒಂದೊಂದು ಅಡಿ ಆಳಕ್ಕೆ ಗುಂಡಿ ತೋಡ್ತಿದ್ದಂತೆ ಕುತೂಹಲ ಹೆಚ್ಚಾಗ್ತಿತ್ತು. ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದ ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇವತ್ತು ಅತಿದೊಡ್ಡ ಆಪರೇಷನ್ ನಡೆದಿದೆ. ಹದಿಮೂರನೇ ಪಾಯಿಂಟ್ನಲ್ಲಿ ರಡಾರ್ ಬಳಸಿ ಶೋಧ. 2 ಹಿಟಾಚಿ ಬಳಸಿ ಗುಂಡಿಯಾಗೆದ ಎಸ್ಐಟಿ. 18 ಅಡಿ ಆಳಕ್ಕೆ ಅಗೆದ್ರೂ ಸಿಗದ ಅಸ್ಥಿ ಪಂಜರ. ಮಾಸ್ಕ್ ಮ್ಯಾನ್ ದೂರು ಆಧರಿಸಿ ಧರ್ಮಸ್ಥಳದಲ್ಲಿ 13 ಪಾಯಿಂಟ್ಗಳನ್ನ ಗುರುತಿಸಿದ್ದ ಎಸ್ಐಟಿ ಅದಕ್ಕಿಂತಲೂ ಹೆಚ್ಚು ಸ್ಪಾಟ್ಗಳಲ್ಲಿ ಶವಗಳಿಗಾಗಿ ಶೋಧ ನಡೆಸಿತು. ಆದರೆ 13ನೇ ಪಾಯಿಂಟ್ನ ತಂಟೆಗೆ ಮಾತ್ರ ಹೋಗಿರಲಿಲ್ಲ. ಆದರೆ ಇವತ್ತು ಅದೇ ಜಾಗದಲ್ಲೇ ಶೋಧ ನಡೆದಿತ್ತು. ಬೆಳಗ್ಗೆ ಡ್ರೋನ್ ಮೌಂಟೆಡ್ ಜಿಪಿಆರ್ನಿಂದ 13ನೇ ಪಾಯಿಂಟ್ ಪರಿಶೀಲಿಸಿದ ಎಸ್ಐಟಿ ಬಳಿಕ ಹಿಟಾಚಿಗಳಿಂದ ಗುಂಡಿಯಾಗಿಯೋ ಕೆಲಸ ಶುರು ಮಾಡಿತು. ನೇತ್ರಾವತಿ ನದಿ ತೀರದ ಪಕ್ಕದಲ್ಲೇ ಬರೋಬ್ಬರಿ 18 ಅಡಿ ಆಳದ ಗುಂಡಿ ತೋಡಿ ಶೋಧ ನಡೆಸಿದೆ. ಕೆಲಸಕ್ಕೆ ವೇಗ ನೀಡಲು ಇಂದು 2 ಹಿಟಾಚಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಗುಂಡಿಯಿಂದ ಒಂದೊಂದು ಬಕೆಟ್ ಮಣ್ಣು ತೆಗಿತಾ ಇದ್ದಂತೆ ಎಲ್ಲರೂ ಮಣ್ಣಿನ ಕಡೆಯೇ ದೃಷ್ಟಿ ಹರಿಸ್ತಿದ್ರು. ಹೇಳಿದಂಥದ್ದು ಮಾಸ್ಕ್ ಮ್ಯಾನ್ ಹೇಳಿದಂಥದ್ದು ಯಥೇಚ್ಛವಾಗಿ ಇಲ್ಲಿ ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಏನು ಹೇಳಿದ್ದ. ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದಂತಹ ಜಾಗದಲ್ಲಿ ಮಾತ್ರ ಅಲ್ಲ, ಅದರ ಈ ಪಕ್ಕದಲ್ಲಿ ಇಷ್ಟು ಅಂದ್ರೆ ಅದರ 3 ಪಟ್ಟು ಹೆಚ್ಚು ಪ್ರದೇಶವನ್ನ ಈಗ ಪಾಯಿಂಟ್ ನಂಬರ್ 13 ಅಂತ ಹೇಳಿ ಗುರುತು ಮಾಡ್ಕೊಂಡಿದ್ದಾರೆ. 13ನೇ ಪಾಯಿಂಟ್ ಕುತೂಹಲಕ್ಕೆ ಬಿತ್ತು ತೆರೆ. 13ನೇ ಪಾಯಿಂಟ್ನಲ್ಲಿ ವ್ಯಾಪಕವಾಗಿ ಶವ ಹೋತಿದ್ದಾಗಿ ಮಾಸ್ಕ್ ಮ್ಯಾನ್ ಆರೋಪಿಸಿದ್ದ. ಹೀಗಾಗಿ ಈ ಜಾಗದ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿತು. ಸಂಜೆ 6:50 ಹೊತ್ತಿಗೆ ಬರೋಬ್ಬರಿ 18 ಅಡಿ ಆಳದ ಗುಂಡಿ ತೆಗೆದ ಎಸ್ಐಟಿಗೆ ಈ ಜಾಗದಲ್ಲೂ ಏನೂ ಸಿಗಲಿಲ್ಲ. 8 ಅಡಿ ಅಗಲ, 22 ಅಡಿ ಉದ್ದ ಹಾಗೂ 18 ಅಡಿ ಆಳ ಉತ್ಖನನ ನಡೆಸಲಾಗಿತ್ತು. ಇಷ್ಟಾದರೂ ಏನೂ ಸಿಗದೇ ಇದ್ದಾಗ 13ನೇ ಪಾಯಿಂಟ್ನ ಶೋಧವನ್ನ ಎಸ್ಐಟಿ ಅಂತ್ಯಗೊಳಿಸಿತು. ಬಳಿಕ ಹಿಟಾಚಿಗಳನ್ನೇ ಬಳಸಿಕೊಂಡು ಗುಂಡಿ ಮುಚ್ಚೋ ಕೆಲಸ ಶುರುವಾಗಿತ್ತು. ಆಳಕ್ಕೆ ಹೋಗ್ತಿದ್ದಂತೆ ಬಂದ ಒರತೆ ನೀರು. ಪಂಪ್ ಸೆಟ್ ಮೂಲಕ ನೀರು ಹೊರಹಾಕಿದ ಸಿಬ್ಬಂದಿ. ಇನ್ನು 13ನೇ ಪಾಯಿಂಟ್ ನದಿ ಪಕ್ಕದಲ್ಲೇ ಇರೋದ್ರಿಂದ 13 ಅಡಿ ಆಳದ ಗುಂಡಿ ತೋಡ್ತಿದ್ದಂತೆ ಒರತೆ ನೀರು ಬರಲಾರಂಭಿಸಿತು. ಜೊತೆಗೆ ಉಯ್ಯೋ ಅಂತ ಮಳೆ ಕೂಡ ಸುರಿದಿತ್ತು. ಹೀಗಾಗಿ ಪಂಪ್ ಸೆಟ್ ಮೂಲಕ ನೀರು ಹೊರಹಾಕಿ ಗುಂಡಿಯಾಗೆಯಲಾಯಿತು. ಇಷ್ಟಾದ್ರೂ ಏನೂ ಸಿಗಲಿಲ್ಲ. ಪಾಯಿಂಟ್ 13ರಲ್ಲಿ ಇನ್ನೂ ಮುಗಿದಿಲ್ಲ ಹುಡುಕಾಟ. ನಾಳೆ ಮತ್ತೆ 13ರ ಸುತ್ತಮುತ್ತ ಶೋಧ ನಡೆಸಲಿರುವ ಎಸ್ಐಟಿ. ಇಲ್ಲೇ ಇರೋದು ನೋಡಿ ತಿರುವು. ಇಂದು 13ನೇ ಪಾಯಿಂಟ್ ಶೋಧವೇನೋ ಮುಕ್ತಾಯವಾಗಿದೆ. ಆದರೆ ಎಸ್ಐಟಿಯ ಆಪರೇಷನ್ ಅಸ್ಥಿ ಪಂಜರ ಇಲ್ಲಿಗೆ ಮುಗಿದಿಲ್ಲ. ನಾಳೆಯೂ ಮತ್ತೆ ಪಾಯಿಂಟ್ 13ರಲ್ಲಿ ಶೋಧ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಮಾಸ್ಕ್ ಮ್ಯಾನ್ ಈಗೇನ್ ಶೋಧ ನಿಲ್ಲಿಸಿದಾರೋ ಅಲ್ಲಿಂದ ಸುತ್ತಮುತ್ತ ಇರೋ ಮತ್ತಷ್ಟು ಸ್ಥಳ ತೋರಿಸಿದ್ದಾನೆ. ಇಲ್ಲೂ ಒಂದಿಷ್ಟು ಶವ ಹೋತಿದ್ದೀನಿ ಅಂತ ಎಸ್ಐಟಿ ಮುಂದೆ ಹೇಳಿದ್ದಾನೆ. ಹೀಗಾಗಿ ಅಧಿಕಾರಿಗಳು ನಾಳೆ ಪಾಯಿಂಟ್ ನಂಬರ್ 13ರ ಸುತ್ತಮುತ್ತ ಶೋಧ ನಡೆಸಲು ಸಜ್ಜಾಗಿದ್ದಾರೆ. ವಿಧಾನಸಭೆಯಲ್ಲೂ ಧರ್ಮಸ್ಥಳ ಶವ ಶೋಧದ ಪ್ರತಿಧ್ವನಿ. ಇತ ವಿಧಾನಸಭೆ ಅಧಿವೇಶನದಲ್ಲೂ ಧರ್ಮಸ್ಥಳ ಶವ ಶೋಧದ ವಿಷಯ ಇಂದು ಪ್ರತಿಧ್ವನಿಸಿತು. ಸದನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್, ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಪ್ರಹಾರ ಮಾಡೋ ಕೆಲಸ ಆಗ್ತಿದೆ, ಗುಂಡಿಯಾಗಿದ್ರು ಏನೂ ಸಿಕ್ಕಿಲ್ಲ, ಇನ್ನು ಎಷ್ಟು ಗುಂಡಿ ತೆಗೀತೀರಿ ಅಂತ ಪ್ರಶ್ನಿಸಿದ್ರು. ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ
ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ. ಇದಕ್ಕುತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ, ತನಿಖೆ ನಡೀತಾ ಇದೆ, ಪೂರ್ಣ ಆಗಬೇಕಿದೆ ಅಂದ್ರು. ಅಷ್ಟೇ ಅಲ್ಲ, 100 ಗುಂಡಿ ಅಗೆಯಲು ಸಾಧ್ಯವಿಲ್ಲ ಅಂತಾನೂ ಹೇಳಿದ್ರು. ತನಿಖೆ ಪೂರ್ಣ ಆಗಬೇಕು, ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದರೆ ಎಷ್ಟು ತಾವು ಹೇಳಿದಾಗೆ 100 ಗುಂಡಿಗಳನ್ನ ಅಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ನಾವು ಯಾರ ಪರ ಯಾರ ವಿರುದ್ಧವೂ ಇಲ್ಲ ಅಂದ್ರು. ನಾವು ಯಾರ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ, ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ. ಸತ್ಯಾಂಶ ಹೊರಗೆ ಬರಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ. ಒಂದು ಕಡೆ ಶವಗಳಿಗಾಗಿ ಶೋಧ ನಡೆದಿದ್ರೆ, ಇಂದು ಕೂಡ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿದ್ವು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಹಾಸನದಲ್ಲಿ ಸಾವಿರಾರು ಭಕ್ತರು ಹೋರಾಟಕ್ಕಿಳಿದಿದ್ರು. ಬೀದರ್ನಲ್ಲಿ ಮಹಿಳೆಯರೇ ಪ್ರತಿಭಟನೆ ನಡೆಸಿದ್ರೆ, ಮೈಸೂರಿನಲ್ಲಿ ಶೋಧ ಕಾರ್ಯ ನಿಲ್ಲಿಸುವಂತೆ ಆಗ್ರಹಿಸಿ ಸಹಿ ಸಂಗ್ರಹ ಅಭಿಯಾನ ನಡೆದಿತ್ತು. ಅಶೋಕ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.